ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ರವರು ಈಗ ಎರಡನೇ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಆ ಟಾಸ್ಕ್ನ ಹೆಸರು ಬಂದು ರಿಂಗ್ ವಶ. ಮೊದಲನೆಯ ಟಾಸ್ಕ್ ಅನ್ನು ರಕ್ಷಿತಾ ಹಾಗೂ ಮಾಳುರವರು ಗೆದ್ದು ರಜತ್ ಹಾಗೂ ಚೈತ್ರರವರನ್ನು ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಗಡೆ ಇಟ್ಟಿದ್ದಾರೆ. ಅವರು ಮುಂದೆ ಬರುವ ಯಾವ ಟಾಸ್ಕ್ ಅನ್ನು ಕೂಡ ಆಡುವ ಹಾಗಿಲ್ಲ. ಈ ಟಾಸ್ಕ್ ಅನ್ನು ರಜತ್ ಹಾಗೂ ಚೈತ್ರರ ಇಬ್ಬರನ್ನು ಬಿಟ್ಟು ಇನ್ನು ಮಿಕ್ಕಿದ ಎಲ್ಲ ಜೋಡಿಗಳು ಕೂಡ ಈ ಟಾಸ್ಕ್ ಆಡುತ್ತಾರೆ. ಧ್ರುವಂತ್ ರವರು ಸಿಂಗಲ್ ಆಗಿರುವುದರಿಂದ ಅವರು ಮೇಲೆ ನಿಂತು ರಿಂಗನ್ನು ಎಸೆತಾ ಇರ್ತಾರೆ. ಇನ್ನು ಮಿಕ್ಕಿದ ಜೋಡಿಗಳು ರಿಂಗನ್ನು ವಶಪಡಿಸಿಕೊಳ್ಳಬೇಕು. ರಿಂಗ್ ವಶ ಟಾಸ್ಕ್ನಲ್ಲಿ ಒಟ್ಟು 4 ರೌಂಡ್ಗಳನ್ನು ಮಾಡಲಾಗಿದೆ. 2 ರೌಂಡ್ ಹುಡುಗಿಯರಿಗೆ, ಇನ್ನು ಮಿಕ್ಕಿದ 2 ರೌಂಡ್ ಹುಡುಗರಿಗೆ. ಈಗ ಯಾರ್ಯಾರು ಎಷ್ಟೆಷ್ಟು ರಿಂಗ್ಗಳನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳ್ತೀನಿ ಬನ್ನಿ. ಸ್ಪಂದನ ಮೊದಲನೇ ರೌಂಡಲ್ಲಿ 3 ರಿಂಗ್, ಎರಡನೇ ರೌಂಡಲ್ಲಿ 4 ರಿಂಗ್. ಕಾವ್ಯ ಮೊದಲನೇ ರೌಂಡಲ್ಲಿ 5 ರಿಂಗ್, ಎರಡನೇ ರೌಂಡಲ್ಲಿ 6 ರಿಂಗ್. ಹಾಗೆ ರಾಶಿಕಾ ಮೊದಲನೇ ರೌಂಡಲ್ಲಿ 9 ರಿಂಗ್, ಎರಡನೇ ರೌಂಡಲ್ಲಿ 12 ರಿಂಗ್. ಅಶ್ವಿನಿಯವರು ಮೊದಲನೇ ರೌಂಡಲ್ಲಿ 5 ರಿಂಗ್, ಎರಡನೇ ರೌಂಡಲ್ಲಿ 6 ರಿಂಗ್. ರಕ್ಷಿತಾ ಮೊದಲನೇ ರೌಂಡಲ್ಲಿ 5 ರಿಂಗ್, ಎರಡನೇ ರೌಂಡಲ್ಲಿ ಯಾವುದೇ ರಿಂಗ್ಗಳನ್ನು ತೆಗೆದುಕೊಂಡಿಲ್ಲ. ಅಂದರೆ ರಕ್ಷಿತಾಗೆ ಯಾವುದೇ ರಿಂಗ್ ಕೂಡ ಸಿಕ್ಕಿಲ್ಲ. ಅವಳು ತುಂಬ ಕುಳ್ಳಿ ಇರುವ ಕಾರಣ ತುಂಬ ಹೈಟ್ ಇರೋರೆಲ್ಲ ರಿಂಗ್ಗಳನ್ನು ತೆಗೆದುಕೊಂಡು ಬಿಡ್ತಾರೆ. ಇನ್ನು ಹುಡುಗರು ಎಷ್ಟೆಷ್ಟು ರಿಂಗ್ಗಳನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳ್ತೀನಿ ಬನ್ನಿ. ಮೊದಲಿಗೆ ಅಭಿಷೇಕ್ ಮೊದಲನೇ ರೌಂಡಲ್ಲಿ 8 ರಿಂಗ್, ಎರಡನೇ ರೌಂಡಲ್ಲಿ 7 ರಿಂಗ್. ಗಿಲ್ಲಿಯವರು ಮೊದಲನೇ ರೌಂಡ್ 5 ರಿಂಗ್, ಎರಡನೇ ರೌಂಡ್ 4 ರಿಂಗ್. ಸೂರಜ್ ರವರು ಮೊದಲನೆಯ ರೌಂಡಲ್ಲಿ ಯಾವುದೇ ರಿಂಗ್ಗಳು ಅವರಿಗೆ ಸಿಕ್ಕಿಲ್ಲ. ಮೊದಲನೇ ರೌಂಡಲ್ಲಿ 0, ಎರಡನೇ ರೌಂಡಲ್ಲಿ 7 ರಿಂಗ್ಗಳನ್ನು ತೆಗೆದುಕೊಂಡಿದ್ದಾರೆ. ರಘುರವರು ಮೊದಲನೇ ರೌಂಡಲ್ಲಿ 8 ರಿಂಗ್, ಎರಡನೇ ರೌಂಡಲ್ಲಿ 13 ರಿಂಗ್. ಮಾಳುರವರು ಮೊದಲನೇ ರೌಂಡು 5 ರಿಂಗ್, ಎರಡನೇ ರೌಂಡಲ್ಲಿ 3 ರಿಂಗ್. ಈಗ ಹುಡುಗ ಹುಡುಗಿ ಅಂದರೆ ಒಂದೇ ಟೀಮ್ನಲ್ಲಿರೋರ್ದು ಇಬ್ಬರದು ಕೌಂಟ್ ಮಾಡ್ತಾರೆ. ಯಾರ್ದು ಅತಿ ಹೆಚ್ಚು ರಿಂಗ್ ಬಂದಿರುತ್ತೋ ಆ ಜೋಡಿ ಗೆಲ್ಲುತ್ತೆ. ಈಗ ಮೊದಲನಿಗೆ ಬ್ಲೂ ಟೀಮ್ ಅಂದರೆ ಸ್ಕೈ ಬ್ಲೂ ಟೀಮ್ ಅಭಿಷೇಕ್ ಹಾಗೂ ಸ್ಪಂದನ ಒಟ್ಟು 22 ರಿಂಗ್ ತೊಗೊಂಡಿದ್ದಾರೆ. ಸ್ಪಂದನ ಮತ್ತು ಅಭಿಷೇಕ್ ಟೋಟಲ್ ಸೇರಿ. ಯೆಲ್ಲೋ ಟೀಮ್ ಗಿಲ್ಲಿ ಹಾಗೂ ಕಾವ್ಯ ಒಟ್ಟು 20 ರಿಂಗ್ಗಳನ್ನು ತೆಗೆದುಕೊಂಡಿದ್ದಾರೆ. ಬ್ಲ್ಯಾಕ್ ಟೀಮ್ ಸೂರಜ್ ಹಾಗೂ ರಾಶಿಕಾ ಒಟ್ಟು 28 ರಿಂಗ್ಗಳನ್ನು ತೆಗೆದುಕೊಂಡಿದ್ದಾರೆ. ಅಶ್ವಿನಿ ಹಾಗೂ ರಘು ರೆಡ್ ಟೀಮ್ ಒಟ್ಟು 32 ರಿಂಗ್ಗಳನ್ನು ತೆಗೆದುಕೊಂಡಿದ್ದಾರೆ. ರಕ್ಷಿತಾ ಹಾಗೂ ಮಾಳು ಬ್ಲೂ ಟೀಮ್ ಒಟ್ಟು 13 ರಿಂಗ್ಗಳನ್ನು ತೆಗೆದುಕೊಂಡಿದ್ದಾರೆ. ಆದರೆ ಇಲ್ಲಿ ಅತಿ ಹೆಚ್ಚು ರಿಂಗ್ಗಳನ್ನು ತೆಗೆದುಕೊಂಡಿರುವುದು ರಘು ಹಾಗೂ ಅಶ್ವಿನಿಯವರು. ಹಾಗಾಗಿ ಈ ಟಾಸ್ಕ್ ಕೂಡ ಗೆದ್ದಿರುವುದು ಅಶ್ವಿನಿ ಹಾಗೂ ರಘುರವರು. ಅತಿ ಕಡಿಮೆ ರಿಂಗ್ಗಳನ್ನು ತೆಗೆದುಕೊಂಡಿರುವುದು ಮಾಳು ಹಾಗೂ ರಕ್ಷಿತರವರು. ಆದರೆ ಈಗ ಬಿಗ್ ಬಾಸ್ ರವರು ಈ ಅಶ್ವಿನಿ ಹಾಗೂ ರಘುರವರು ಗೆದ್ದಿರುವ ಕಾರಣ ಇವರಿಗೆ ಒಂದು ಪವರನ್ನು ಕೊಟ್ಟಿದ್ದಾರೆ. ಯಾರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಬಾರದೋ ಅವರನ್ನು ಟಾಸ್ಕಿಂದ ಆಚೆ ಇಡಿ ಅಂತ. ಈಗ ಅವರು ಯಾರನ್ನು ಆಯ್ಕೆ ಮಾಡುತ್ತಾರೆ ಎಂಬ ಕುತೂಹಲ ಎಲ್ಲರಿಗೂ ಇದೆ. ಆದರೆ ಈಗ ಆಲ್ರೆಡಿ ಬಂದಿರುವ ಅಪ್ಡೇಟ್ ಪ್ರಕಾರ ಇವರು ಈಗ ರಕ್ಷಿತಾ ಹಾಗೂ ಮಾಳುರವರನ್ನು ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಡೆ ಇಟ್ಟಿದ್ದಾರೆ. ಇನ್ನು ಮುಂದೆ ಬರುವ ಯಾವ ಟಾಸ್ಕನ್ನು ಕೂಡ ರಕ್ಷಿತಾ ಹಾಗೂ ಮಾಳುರವರು ಆಡುವಂತಿಲ್ಲ. ಆದರೆ ಹುಡುಗಿಯರಲ್ಲಿ ಅತಿ ಹೆಚ್ಚು ರಿಂಗ್ಗಳನ್ನು ಕಲೆಕ್ಟ್ ಮಾಡಿರುವುದು ರಾಶಿಕಾ. ಮೊದಲನೇ ರೌಂಡಲ್ಲಿ 9, ಎರಡನೇ ರೌಂಡಲ್ಲಿ 12, ಒಟ್ಟು 21 ರಿಂಗ್ಗಳನ್ನು ತೆಗೆದುಕೊಂಡಿದ್ದಾಳೆ. ಅದೇ ರೀತಿ ರಘುರವರು ಕೂಡ ಹುಡುಗರಲ್ಲಿ 8 ಮೊದಲನೇ ರೌಂಡ್, ಎರಡನೇ ರೌಂಡಲ್ಲಿ 13, ಒಟ್ಟು ಅವರು ಕೂಡ 21 ರಿಂಗ್ಗಳನ್ನ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ಹೇಳುವುದು ರಾಶಿಕಾ ಟಾಸ್ಕ್ ಕ್ವೀನ್ ಅಂತ. ಆದರೆ ಏನು ಮಾಡೋದು, ಸೂರಜ್ಗೆ ಮೊದಲನೇ ರೌಂಡಲ್ಲಿ ಯಾವುದೇ ರೀತಿಯ ರಿಂಗ್ ಸಿಕ್ಕಿಲ್ಲ. ಹಾಗಾಗಿ ಅವರಿಗೆ 0 ಪಾಯಿಂಟ್ ಬಂದ ಕಾರಣ ಇವರು ಸೋಲಬೇಕಾಗಿತ್ತು. ನಿಮ್ಮ ಪ್ರಕಾರ ಅಶ್ವಿನಿ ಹಾಗೂ ರಘುರವರ ನಿರ್ಧಾರ ಸರಿಯಿತೆ? ರಕ್ಷಿತಾ ಹಾಗೂ ಮಾಳುರವರನ್ನು ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಿಟ್ಟಿದ್ದು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.